ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಎಲ್ರೂ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿನ್ನೆ ಲಾಗನ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗನ್ನ ಇವತ್ತೇ ಅಪ್ಲೋಡ್ ಮಾಡೋದಕ್ಕೆ ಆಗಲ್ಲ. ತುಂಬಾ ದಿನಗಳಾಯ್ತು ಲಾಗನ್ನ ಮಾಡಿ ನಾನು. ಯಾಕಂದ್ರೆ ಮೊದ್ಲಾಗಿ ಲಾಗ್ಗೆ ವ್ಯೂಸ್ ಬರ್ತಾ ಇಲ್ಲ. ಒಂದ್ 30-40 ವ್ಯೂಸ್ ಅಷ್ಟೇನೆ ಬರ್ತಾ ಇರೋದು. ಆದ್ರಿಂದ ಲಾಗ್ ಮಾಡೋದಕ್ಕೆ ತುಂಬಾನೇ ಬೇಜಾರಾಗ್ತಾ ಇದೆ. ಪ್ಲೀಸ್ ಎಲ್ರೂ ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಕ್ಕಾಗಿಲ್ಲ ಅಂದ್ರೂ ಪ್ಲೀಸ್ ವಿಡಿಯೋ ಆನ್ ಮಾಡಾದ್ರೂ ಇಟ್ಟು ಸಪೋರ್ಟ್ ಮಾಡಿ. ಆಡ್ಸ್ ಅನ್ನ ಸ್ಕಿಪ್ ಮಾಡಬೇಡಿ. ಇವತ್ತು ನಾನು ನಿನ್ನೆ ಲಾಗಲ್ಲಿ ಬೆಳಗಿನ ತಿಂಡಿಗೆ ನಾನು ಟೊಮೊಟೊ ಬಾತನ್ನ ಮಾಡ್ಕೊಂಡಿದ್ದೆ ಮಕ್ಕಳಿಗೆ. ಲಂಚ್ ಬಾಕ್ಸ್‌ಗೂ ಕೂಡ ಪ್ಯಾಕ್ ಮಾಡಿ ಮಕ್ಳು ಸ್ಕೂಲ್‌ಗೆ ಕಳ್ಸಿ ನಮ್ಮ ಮನೆಯವರು ಕೂಡ ಕೆಲ್ಸಕ್ಕೆ ಹೋದ್ರು. ನೆಕ್ಸ್ಟ್ ನಾನು ಹೊಲದ ಹತ್ರ ಬಂದೆ. ನಮ್ಮ ಹೊಲಕ್ಕೆ ಬರ್ಬೇಕು ಅಂತಂದ್ರೆ ನಮ್ಮ ಮನೆಯಿಂದ ನಮ್ಮ ಮನೆ ಪಕ್ಕದಲ್ಲೇ ಮೇನ್ ರೋಡ್ ಇದೆ. ಅಲ್ಲಿಂದ ಬಸ್‌ಗಳು, ಆಟೋಗಳೆಲ್ಲ ಸಿಗುತ್ತೆ. ನಮ್ಮ ಮನೆಯಿಂದ ನಮ್ಮ ಹೊಲದ ಹತ್ರಕ್ಕೆ ಒಂದು ₹20 ತಗೋತಾರೆ ಆಟೋಗೆ. ಬಸ್ ಆದ್ರೆ ಆಧಾರ್ ಕಾರ್ಡ್ ಇರುತ್ತೆ, ಫ್ರೀ ಇರುತ್ತೆ. ಬಸ್ ಇಲ್ದೇ ಟೈಮ್ಸ್ ಅಲ್ಲಿ ನಾನು ಆಟೋದಲ್ಲೇ ಬಂದ್ಬಿಡ್ತೀನಿ. ಆಟೋ ಬೇಜಾನ್ ಓಡಾಡುತ್ತೆ. ಸ್ವಲ್ಪ ದೂರ ನಡಿಬೇಕಷ್ಟೇನೆ. ಸ್ವಲ್ಪ ದೂರ ನಡ್ಕೊಂಡ್ ಬಂದ್ರೆ ನಮ್ ತೋಟ ಸಿಗುತ್ತೆ. ಏನ್ ಮಾಡೋದು ಫ್ರೆಂಡ್, ತೋಟ ಎಲ್ಲ ನೋಡ್ಲೇಬೇಕು ಇರೋರಾದ್ರೆ. ಅಂದ್ರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೊಂಟೋಗಿರೋದ್ರಿಂದ ನಮ್ಮ ಮನೇಲಿ ಯಾರು ದೊಡ್ಡವರು ಯಾರು ಇಲ್ಲ, ಹಿರೀಕರು ಅಂತ ಯಾರು ಇಲ್ಲ. ಅದರಿಂದ ಅವರೆ ಗಿಡ, ತರಗುಣಿ ಗಿಡ, ಅಲಸಂದೆ ಗಿಡ ಹಾಕ್ಬಿಟ್ಟಿದೀನಿ. ಹಾಕಿರೋದ್ರಿಂದ ಕಾಯಿನ್ ಕಿತ್ಕೊಳಕ್ಕಾದ್ರೂ ಹೋಗ್ಲೇಬೇಕು. ಆದ್ರೆ ನಮಗೂ ಸಾಂಬಾರ್ಗೆಲ್ಲ ಬೇಕೇ ಬೇಕಲ್ವಾ, ಅದ್ರಿಂದ ನಮ್ ಸೈಡ್ ಹಸಿಕಾಯಿ ಅಂತೂ ತಗೊಳಕ್ಕಾಗಲ್ಲ. ಒಂದ್ ದಿನ ತಗೋಬಹುದು ಅಷ್ಟೇನೆ, ಡೈಲಿ ತಗೊಳಕ್ಕಾಗಲ್ಲ. ಅದ್ರಿಂದ ಹಲಸಿಂದ ಕಾಳು ಹಾಕಿರೋದ್ರಿಂದ ಒಂದ್ 15 ದಿನದವರೆಗೂನು ತಿಂತಾನೆ ಬಂದಿದೀವಿ ನಾವು. ಸಾಂಬಾರ್ ಡೈಲಿ ಅದೇ ಸಾಂಬಾರು. ಅದ್ರಲ್ಲೇ ಉಪ್ಸಾರು ಮಾಡೋದು, ಹುಳಿ ಸಾರು ಮಾಡೋದು, ಈ ತರ ಸಾಂಬಾರನ್ನೇ ಮಾಡ್ತಾ ಇದೀನಿ. ಹಸಿಕಾಳು ಟೈಮಲ್ಲಿ ಒಣಕಾಳು ಅಂದ್ರೆ ಬೇಳೆ ಸಾಂಬಾರು ಅದೆಲ್ಲ ಟೇಸ್ಟ್ ಬರಲ್ಲ. ಆದಷ್ಟು ಅವರೆ ಗಿಡ ಎಲ್ಲ ನೋಡಿ ಚೆನ್ನಾಗಿ ಹೂ ಬಂದಿದೆ. ಇನ್ನೊಂದ್ ತಿಂಗಳು ಅಷ್ಟೇನೆ, ಇದು ಕೂಡ ಕಾಯಿ ಆಗ್ಬಿಡುತ್ತೆ. ಸ್ವಲ್ಪ ಸತ್ತೆ ಎಲ್ಲ ಬೆಳ್ಕೊಂಡಿದೆ, ನೀರ್ ಬಿಡ್ಬೇಕು. ನೀರ್ ಬಿಡೋದಕ್ಕೆ ಹೇಳಿದೀವಿ, ನಮ್ ತೋಟ ಮಾಡ್ತಾರಲ್ಲ ಅವ್ರಿಗೆ ಹೇಳಿದೀವಿ, ಬಿಡ್ತಾರೆ. ನೆಕ್ಸ್ಟ್ ನಾನು ಅಲಸಂದೆ ಕಾಳನ್ನೆಲ್ಲ ಕಿತ್ಕೊಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. 2 ವರ್ಷದಿಂದನೂ ಕೂಡ ನಾನು ಈ ತರ ಒಂದು ಪಾತಿಗೆ ಅವರೆ ಗಿಡ, ಅಲಸಂದೆ ಗಿಡ ಹಾಕೊಂಡ್ಬಿಡ್ತೀನಿ. ಅಂದ್ರೆ ನಾವು ತೋಟ ಮಾಡಲ್ವಲ್ಲ, ತೋಟ ಬೇರೆಯವ್ರು ಮಾಡ್ತಾರೆ. ಅದ್ರಿಂದ ಅಂದ್ರೆ ಹಸಿಕಾಳು ಸೀಸನ್ ಅಲ್ಲಿ, ಅವರೆಕಾಯಿ ಸೀಸನ್ ಅಲ್ಲಿ ತಗೊಂಡ್ ತಿನ್ನೋ ಹಂಗಿರಲ್ಲ. ನಮ್ದೇ ತೋಟ, ಬೋರು ಜಾಗ ಎಲ್ಲ ಇರೋದ್ರಿಂದ ಹಾಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ. ಒಂದಿನ ಕಷ್ಟ ಪಡ್ಬೇಕಷ್ಟೇನೆ. ಅಂದ್ರೆ ಹೊಲ ಉಳ್ಸ್ಬಿಟ್ಟು ಗೆರೆ ಎಳ್ದು ಕಾಳು ಹಾಕೋದಕ್ಕೆ ಒಂದಿನ ಕಷ್ಟಪಟ್ರೆ ಒಂದು 3-4 ತಿಂಗಳು ಆರಾಮಾಗಿ ಕಾಯಿ ತಿನ್ಬೋದು. ಒಣಕಾಳು ಕೂಡ ಮಾಡ್ಕೋಬಹುದು. ಬೇಸಿಗೆ ಟೈಮಲ್ಲಿ ಸಾಂಬಾರ್ಗೂ ಕೂಡ ಯೂಸ್ ಆಗುತ್ತೆ. ಅವರೆಕಾಳಾಗ್ಲಿ, ಅಲಸಂದೆ ಕಾಳಾಗ್ಲಿ. ಇದನ್ನ ಒಂದು ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದ್ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಒಣಕಾಳು ಕೂಡ ಯೂಸ್ ಆಗುತ್ತೆ. ಅಂಗಡಿಯಿಂದ ತಂದು ತಿನ್ನುವಂತ ಅವಶ್ಯಕತೆನೇ ಇರಲ್ಲ. ನಮ್ ತೋಟದ ಕಾಳು ಅಂತ ನಾವು ತುಂಬಾ ಖುಷಿಯಿಂದ ನಾವು ಬೆಳ್ದಿರೋ ಕಾಳು ಅಂತ ತಿನ್ಬೋದು. ನನ್ ಜೊತೆಗೆ ನನ್ ತಮ್ಮನು ಕೂಡ ಬಂದಿದ್ದಾನೆ ತೋಟದ ಹತ್ರ. ಅವನು ಕೂಡ ಬಂದ. ನನ್ನ ಕರ್ಕೊಂಡೋಗಿ ಊರಿಗ್ ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಂದ. ನಮ್ ತಮ್ಮ ಇರೋದು ತುಂಬಾ ಹತ್ರನೇ, ಅವ್ರ ಮನೆನೂ ಇರೋದು. ಅದರಿಂದ ಅವನು ಬಂದ. ಸ್ವಲ್ಪ ಕಾಯಿನೆಲ್ಲ ಕಿತ್ಕೊಡ್ತೀನಿ ಅಂತ ಅನ್ಕೊಂಡು ಅವನು ಬಂದ. ಹಾಗೆ ಅವನು ಕೂಡ ಸ್ವಲ್ಪ ಸಾಂಬಾರ್ ತಗೊಂಡ್ ಹೋಯ್ತೀನಿ ಅಂತ ಬಂದ. ಅವನು ನಾನು ಇಬ್ರು ಸೇರೇನೆ ಕಿತ್ತು ನಮ್ಮನೆಯವ್ರಿಗೆ ಫ್ರೀ ಇರಲ್ಲ. ಆದ್ರಿಂದ ಮನೆಗ್ ತಗೊಂಡೋಗ್ಬಿಟ್ಟ. ಕಾಯೆಲ್ಲ ಬಿಡಿಸ್ಕೊಂಡ್ ಹೋಗಿ ಮನೆಗ್ ಹೋದೆ. ನೆಕ್ಸ್ಟ್ ಇಲ್ಲಿ ಆಳುಗಳ್ಗೆಲ್ಲ ಟೀ ಮಾಡ್ಕೊಡ್ಬೇಕಲ್ಲ, ಅದ್ರಿಂದ ಟೀ ಮಾಡ್ಕೊಂಡು ನೆಕ್ಸ್ಟ್ ಬಂದು ಮನೆ ಹತ್ರ ಬರ್ತೀನಿ. ಮನೆ ಹತ್ರ ಇಲ್ಲಿ ಮೆಟ್ಲು ಒಳಗಡೆ ಹಾಲಲ್ಲೇ ಮೆಟ್ಲು ಬರುತ್ತೆ ನಮ್ದು. ಮೆಟ್ಲಿಗೆಲ್ಲ ಕಬ್ಬಿಣ ಕಟ್ಟೋ ಕೆಲ್ಸ ನಡೆದಿದೆ. ನಾವ್ ಒಂದ್ 3-4 ತಿಂಗಳಿಂದನೂ ಬಾಡಿಗೆ ಮನೆನೇ ಇದೀವಿ. ನಾವ್ ಇದ್ದಂತ ಹಳೆ ಮನೆನ ಹೊಡ್ದಾಕಿ ಹೊಸ ಮನೆ ಕಟ್ತಾ ಇರೋದು. ಇನ್ನು ಮನೆ ಕಟ್ಟೋದು ಎಷ್ಟ್ ದಿನ ಆಗುತ್ತೋ ಗೊತ್ತಿಲ್ಲ. ಅಷ್ಟ್ ದಿನದವರೆಗೂ ನಾವು ಬಾಡಿಗೆನೆ ಕಟ್ಬೇಕು. ತಿಂಗ್ಳಿಗ ಇಲ್ಲ ಅಂದ್ರೆ 5,500 ಸಾವಿರ ಬಾಡಿಗೆನೆ ಕಟ್ಬೇಕು ಫ್ರೆಂಡ್ಸ್. ಅದ್ರಿಂದ ಸ್ವಲ್ಪ ಬೇಗ ಬೇಗ ಮನೆ ಆಗ್ಲಿ ಅಂದ್ಬಿಟ್ಟು ಬೇಗ ಬೇಗ ಮನೆ ಕೆಲಸ ಮಾಡಿಸ್ತಾನೆ ಇದೀವಿ. ಸಜ್ಜನ್ ಇಂಟ್ಲು ಮಾಡ್ದಿದಾರೆ ನೋಡಿ, ಸಿಮೆಂಟ್ ಎಲ್ಲ ಹಾಕಿದ್ದಾರೆ. ಇನ್ನ ಮೆಟ್ಲುಗ್ ಒಂದಕ್ಕೆ ಸಿಮೆಂಟ್ ಹಾಕ್ಬೇಕು. 2 ಟೈಮ್ ಟೀ ಮಾಡ್ಕೊಡ್ತೀನಿ. 11 ಗಂಟೆಗೆ ಒಂದ್ ಟೈಮ್, 3 ಗಂಟೆಗೆ ಒಂದ್ ಟೈಮ್ ಟೀ ಮಾಡ್ಕೊಟ್ಟು ನಾನ್ ಮನೆಗ್ ಹೊಂಟೋಗ್ತೀನಿ. ಆಮೇಲೆ ನಮ್ಮ ಮನೆಯವ್ರು ಬರ್ತಾರೆ. ಸ್ಕೂಲಿಂದ 4:15ಕ್ಕೆ ಸ್ಕೂಲ್ ಬಿಡುತ್ತಲ್ಲ, ಅವಾಗ ನಮ್ಮ ಮನೆಯವ್ರು ಬಂದು ಕೆಲ್ಸದವ್ರು ಇರ್ತಾರಲ್ಲ ಅಲ್ಲಿವರೆಗೂ ಇರ್ತಾರೆ. ನಾನ್ ವಿಡಿಯೋ ಎಲ್ಲ ಮಾಡೋದು. ಕೆಲ್ಸದವ್ರು ಊಟಕ್ಕೆ ಏನಾದ್ರು ಹೋಗಿರ್ತಾರಲ್ಲ, ಊಟಕ್ಕೆ ಹೋದಾಗ ಅಲ್ಲಿ ನಮ್ಮ ಮನೆ ಪಕ್ಕ ದೇವಸ್ಥಾನ ಇದೆ, ಅಲ್ಲಿ ಊಟ ಮಾಡ್ತಿರ್ತಾರೆ ಕೆಲ್ಸದವ್ರು. ಅಂದ್ರೆ ಊಟ ಎಲ್ಲ ಅವರೇ ತರ್ತಾರೆ. ಊಟ ನಾವ್ ಕೊಡಲ್ಲ, ಟೀ ಮಾತ್ರ ಕೊಡ್ತೀವಿ. ನಮ್ ಮನೆ ಸ್ವಲ್ಪ ದೂರ ಇರೋದ್ರಿಂದ ಅಡಿಗೆ ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು, ದೂರದಿಂದ ತಂದ್ಕೊಡೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ನಮ್ಮ ಮಾವರ ಮನೇಲಿ, ನಮ್ಮ ಯಜಮಾನ್ ಇದಾರಲ್ಲ ಅವ್ರ ಅಣ್ಣಾರ್ ಮನೇಲಿ ಟೀ ಮಾಡ್ಕೊಡ್ತೀನಿ. ಹಾಲು, ಆ ಸಕ್ಕರೆ, ಬೆಲ್ಲ ಎಲ್ಲ ತಂದ್ಬಿಟ್ಟು ಟೀ ಮಾಡ್ಕೊಡ್ತೀನಿ. ಅವ್ರು ದೇವಸ್ಥಾನದ ಹತ್ರ ಊಟ ಮಾಡ್ತಿರ್ಬೇಕಾದ್ರೆ ನಾನು ವಿಡಿಯೋ ಮಾಡ್ತಿರ್ತೀನಿ. ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದ್ರೆ ಕೆಲಸ ಮಾಡ್ತಿರೋರ್ಗೆ ಒಂಥರ ಮುಜುಗರ ಆಗುತ್ತೆ. ಏನಾದ್ರು ಅನ್ಕೊಂತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಊಟಕ್ಕೆ ಹೋದಾಗ ವಿಡಿಯೋ ಮಾಡೋದಕ್ಕೆ ಬರ್ತೀನಿ. ಟೀ ಕೊಡೋ ಟೈಮಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಸಜ್ಜನ್ ಇಂಟ್ಲು ಮೇಲ್ಗಡೆ ಹಾಕಿದ್ದಾರೆ. ಇನ್ ಮೆಟ್ಲು ಒಂದಕ್ಕೆ ಹಾಕ್ಬೇಕು. ಮೆಟ್ಲುಗೆ ಇವತ್ತು ಮುಗಿಸ್ತಾರೆ.
ನೆಕ್ಸ್ಟ್ ಮನೆಗ್ ಬಂದೆ ಫ್ರೆಂಡ್ಸ್. ಮನೆಗ್ ಬಂದೆ ಸ್ವಲ್ಪ ಏನಾದ್ರು ಸ್ನಾಕ್ಸ್ ಮಾಡ್ಕೊಡೋಣ. ಸ್ಕೂಲಿಂದ ಬರ್ತಾರಲ್ಲ ಮಕ್ಕಳು ಅಂತ ಅನ್ಬಿಟ್ಟು ಆಲೂಗೆಡ್ಡೆ ಬೋಂಡ ನಮ್ಮನೇಲಿ ಯಾವಾಗೂ ಜಾಸ್ತಿ ವಾರಕ್ಕೆ ಒನ್ ಟೈಮ್ ಆದ್ರೂ ಆಲೂಗೆಡ್ಡೆ ಬೋಂಡ ಜಾಸ್ತಿ ಮಾಡ್ತಾ ಇರ್ತೀವಿ. ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಳಿಗೂ ಕೂಡ ತುಂಬಾ ಇಷ್ಟ. ಮಾಮೂಲಿ ಬೋಂಡ ಮಾಡ್ತೀವಲ್ಲ, ಮಾಮೂಲಿ ಅಂದ್ರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಬೋಂಡ ಮಾಡ್ತೀವಲ್ಲ, ಅದನ್ನ ಯಾರು ತಿನ್ನೋದೇ ಇಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಈಗ ಆತರ ಬೋಂಡ ಮಾಡಿದ್ರೆ. ಆದ್ರೆ ಆಲೂಗೆಡ್ಡೆ ಬೋಂಡ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ವೆದರ್‌ಗೂ ಕೂಡ ಚಳಿ, ಮಳೆಗೆಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ. ಸ್ಕೂಲಿಂದ ಬಂದ ತಕ್ಷಣ ಮಕ್ಳು ಬಂದ ತಕ್ಷಣ ಮನೆಯವ್ರು ಬಂದ ತಕ್ಷಣ ಮಾಡ್ಕೊಟ್ರೆ ಇದನ್ನ ಕುಯ್ಕೊಂಡವ್ರು ಅದಕ್ಕೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಗೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆಚೆಗಡೆ ಗೋಬಿ ಪಾನಿಪುರಿಗಿಂತನೂ ಬೆಸ್ಟ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ನನಗೆ ಈ ತರ ಏನಾದ್ರು ಸ್ನಾಕ್ಸ್ ಎಲ್ಲ ಮಾಡ್ಬೇಕು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಮಕ್ಳಿಗೆ ಏನಾದ್ರು ಮಾಡ್ಕೊಡ್ಬೇಕು ಅಂತ ಅಂದ್ರೆ ಹೊಸದಾಗಿ. ಆಗ ಹೊಸ ರೆಸಿಪಿಗಳು ಕೂಡ ಟ್ರೈ ಮಾಡ್ತಾನೆ ಇರ್ತೀನಿ. ಹಾಗಾಗೇನೆ ನೆಕ್ಸ್ಟ್ ಕಾಳ್ನೆಲ್ಲ ತಂದಿದ್ನಲ್ಲ ಹೊಲದತ್ರ, ನೋಡಿ ಎಷ್ಟು ಕಾಯಿ ಸಿಕ್ತು. ಇಷ್ಟು ಕಾಯಿನೂ ಕುಯ್ಕೊಂಡ್ ಬಂದು ಹೊಲ್ದ್ ಮನೆ ಹತ್ರ ಹೋಗಿ ಟೀ ಕೊಟ್ಟು ಇದ್ನೆಲ್ಲ ಇವಾಗ ಒಣಗಿರೋದ್ನೆಲ್ಲ ಹಾಯ್ದ್ಬಿಟ್ಟು ಒಣಗಾಕ್ತೀನಿ. ಮೊದ್ಲೇ ಹೇಳ್ದಂಗೆ ಒಣಕಾಳಾಗುತ್ತೆ ಅದು. ಹಸಿ ಕಾಯಿನೆಲ್ಲ ಎಷ್ಟ್ ಬೇಕ್ ಅಷ್ಟು ಸಾಂಬಾರ್ಗ್ ಹಾಕೊಂಡು ಮಿಕ್ಕಿದ್ನ ಡೈಲಿ ಯೂಸ್ ಮಾಡ್ತೀನಿ. ಅಂದ್ರೆ ಡೈಲಿ ಕಾಯಿ ಕೀಳೋದಕ್ಕೆ ಹೋಗಲ್ಲ. ಒಂದ್ 4 ದಿನ 5 ದಿನಕ್ಕೆ ವಾರಕ್ಕೆ 2 ಟೈಮ್ ಅಷ್ಟೇ ನಾನು ಕಾಯಿ ಬಿಡ್ಸೋದಕ್ಕೆಲ್ಲ ಹೋಗೋದು. ಡೈಲಿ ಹೋಗೋದಿಕ್ ಆಗಲ್ಲ. ಮನೆ ಕೆಲ್ಸನೂ ಇರುತ್ತಲ್ಲ ಅದ್ರಿಂದ. ಕಾಳ್ನೆಲ್ಲ ನೆನ್ಸಿ ಎಡ್ದ್ಬಿಟ್ಟು ಇತಗ್ಬಿಟ್ಟು ಸಾಂಬಾರ್ ಮಾಡಿದೀನಿ ನೋಡಿ. ಒಂದ್ ಸ್ವಲ್ಪ ಇತಗ್ಬಿಟ್ಟು ಹಾಕೊಂಡಿದೀನಿ. ಹಾಗೆ ಒಂದ್ ಸ್ವಲ್ಪ ಹಾಗೇನೆ ಹಾಕೊಂಡಿದೀನಿ. ಅಲಸಂದೆ ಕಾಳನ್ನ ಸ್ವಲ್ಪ ಕಾಳು ದಪ್ಪ ಇತ್ತು ಅಂದ್ರೆ ಇತಕ್ಬಿಟ್ಟು ಸಾಂಬಾರ್ ಮಾಡ್ತು ಅಂದ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಅವರೆಕಾಳು ಇತ್ಕಿದ್ಬೇಳೆ ಸಾಂಬಾರ್ಗಿಂತನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನಾನು ನನ್ ಮಕ್ಳು ಎಲ್ಲಾರು ಒಂದೇ ತಟ್ಟೆಲ್ ಕುತ್ಕೊಂಡು ಮುದ್ದೆ ಉಣಿಸ್ತೀನಿ ಅವ್ರಿಗೆ ನೈಟು. ಅವರು ಹೋಮ್ ವರ್ಕ್ ಎಲ್ಲ ಬರೆದು ಮುದ್ದೆ ಉಣ್ಣಕ್ ಬರ್ತಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ, ಇವತ್ತಿನ ವ್ಲಾಗ್, ಇವತ್ತಿನ ನನ್ನ ಡೈಲಿ ವ್ಲಾಗ್ ದಿನಚರಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಒಂದು ಲೈಕ್ ಮಾಡಿ, ಹೈಪ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್‌ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.